ಇದು ಒಂದು ಅರಸೀಕೆರೆ ತಾಲೂಕಿನಲ್ಲಿ ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಶಿವಲಿಂಗೇಗೌಡರು ಹೇಳಿದಂತೆ ಬಹುಶಃ ಅರಸೀಕೆರೆಯಲ್ಲಿ ಇದೇ ದೊಡ್ಡ ಸಭೆ ಅಂತೇಳಿ ನನಗನ್ಸುತ್ತೆ. ನಾನು ಅನೇಕ ಸಾರಿ ಬಂದಿದ್ದೀನಿ ಅರಸೀಕೆರೆಗೆ, ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೆ, ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೀನಿ, ಇತರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ. ಆದರೆ ಇಷ್ಟೊಂದು ಜನ ಮತ್ತೆ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಜನ ಸೇರಬೇಕಾದ್ರೆ ಶಿವಲಿಂಗೇಗೌಡರು ಜನಪರವಾದಂಥ ಶಾಸಕರಾಗದೆ ಹೋಗಿದ್ರೆ, ಜನಪ್ರಿಯ ಶಾಸಕರಾಗದೆ ಹೋಗಿದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಏನು ಸೂಚಿಸ್ತದೆ ಅಂತಂದ್ರೆ, ಶಿವಲಿಂಗೇಗೌಡರ ಜನಪ್ರಿಯತೆಯನ್ನು ಸೂಚಿಸ್ತದೆ. ಅವರು ಬಡವರ ಪರವಾಗಿ, ಕ್ಷೇತ್ರದ ಪರವಾಗಿ, ಜನಪರವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದ್ದದ್ರಿಂದ ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವಲಿಂಗೇಗೌಡರು ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ್ರೆ ಹಠದ ಸ್ವಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಠ ಮಾಡ್ತಾರೆ. ನನ್ನ ಬಳಿಗೆ ಬಂದು, ಡಿ ಕೆ ಶಿವಕುಮಾರ್ ಬಳಿಗೆ ಬಂದು ಇದು ಆಗಲೇಬೇಕು, ಇಡೀ ರಾಜ್ಯದಲ್ಲಿ ಆಗದೇ ಇರತಕ್ಕಂಥ ಕೆಲಸವನ್ನ ಇಲ್ಲಿ ಅರಸೀಕೆರೆಯಲ್ಲಿ ಮಾಡಲೇಬೇಕು ಅಂತೇಳಿ ಹಠ ಹಿಡಿತಾರೆ. ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲಿ ಯಾವುದೇ ವಿಷಯಗಳು ಚರ್ಚೆಗೆ ಬಂದಾಗ ಅದರಲ್ಲಿ ಭಾಗವಹಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿಯ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವೆಲ್ಲರೂ ಕೂಡ ಶಿವಲಿಂಗೇಗೌಡರನ್ನ ಶಾಸಕರಾಗಿ ಪಡ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಧನ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೇಕ ಶಾಸಕರುಗಳನ್ನು ನೋಡಿದ್ದೇನೆ, ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಅನೇಕ ಶಾಸಕರುಗಳನ್ನು ನೋಡಿದ್ದೇನೆ. ಆದರೆ ಶಿವಲಿಂಗೇಗೌಡರು ಕಚೇರಿಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರ ಕ್ಷೇತ್ರದ ಕೆಲಸವನ್ನು ಮಂಜೂರು ಮಾಡಿಸ್ತಕ್ಕಂಥ, ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ನಿಮ್ಮ ಶಾಸಕರು ಶಿವಲಿಂಗೇಗೌಡರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಷ್ಟೊಂದು ಜನ ಬಂದಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.